ಕೋಗಿಲು ಅಕ್ರಮವಾಗಿ ನೆಲೆಸಿರ್ತಕ್ಕಂಥವರನ್ನ ತೆರವು ಮಾಡಿದ್ರು. ಅದ್ರ ಬಗ್ಗೆ ಕ್ಯಾಬಿನೆಟ್ ಅಲ್ಲಿ ಏನು ಡಿಸ್ಕಷನ್ಸ್ ಏನಾಗಿಲ್ಲ. ಇದಕ್ಕೂ ಹಿಂದೆ ಅಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್, ಜಮೀರ್ ಅಹಮದ್ ಅವ್ರನ್ನ ಅಲ್ಲಿ ಕಳಿಸಿದ್ರು. ಆಮೇಲೆ ಈ ರೀತಿ ಅಕ್ರಮ ಬಡಾವಣೆಗಳು ಬೇಕಾದಷ್ಟು ಇದೆ ಬೆಂಗಳೂರಲ್ಲಿ. ಅಂದ್ರೆ ಅವ್ರಿಗೆಲ್ಲ ರೆಗ್ಯುಲರೈಸ್ ಆಗಿದೆ. ನಾನು ಕಾರ್ಪೊರೇಟರ್ ಆಗಿದ್ದಾಗ ಅಥವಾ ನಮ್ಮ ತಂದೆ ಕಾರ್ಪೊರೇಟರ್ ಆಗಿದ್ದಾಗ ಬೆಂಗಳೂರು ಜನಸಂಖ್ಯೆ ಬರೀ 10-12 ಲಕ್ಷ ಇತ್ತು. ನಾನು ಕಾರ್ಪೊರೇಟರ್ ಆಗಿದ್ದಾಗ ಒಂದು 15-16 ಲಕ್ಷ ಇತ್ತು. ಮತ್ತೆ ಬಹಳ ಪ್ರಮುಖವಾಗಿ ಅಲ್ಲಿ ಇರ್ತಕ್ಕಂಥವ್ರು ಬಿಜೆಪಿಯವರು ಹೇಳೋ ಪ್ರಕಾರ ಮಿನಿ ಬಾಂಗ್ಲಾದೇಶದಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ. ಬಾಂಗ್ಲಾದೇಶದಿಂದ ಬಂದಿದ್ರೆ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಕೇಂದ್ರ ಸರ್ಕಾರ ವೈಫಲ್ಯ ಆಗಿದೆ ಅಂತ ಇದರ ಅರ್ಥ ಅಷ್ಟೇ. ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ, ಗೃಹ ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ, ಪ್ರಧಾನಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ. ಅದರಿಂದ ಬಾಂಗ್ಲಾದೇಶ ಏನಾದ್ರು ಇದ್ರೆ ಅಲ್ಲಿ ತಕ್ಷಣ ಗಡಿಪಾರು ಮಾಡಿ, ಅಥವಾ ಅವ್ರನ್ನ ಗಾಂಧಿ ಅವ್ರು ಏನಾದ್ರು ಬಾಂಗ್ಲಾದೇಶ ಆಗಿದ್ರೆ ಜೈಲಿಗೆ ಹಾಕ್ಲಿ, ಯಾರು ಏನು ಅಡ್ಡಿ ಮಾಡೋದಿಲ್ಲ. ಇದನ್ನ ಬಿಜೆಪಿ ಅವರು ರಾಜಕಾರಣವಾಗಿ ಉಪಯೋಗಿಸ್ತಾರೆ. ಅವ್ರಿಗೆ ಏನಂದ್ರೆ ಅಲ್ಲಿದ್ದವ್ರು ಬಹುತೇಕ ಹೆಚ್ಚು ಮುಸ್ಲಿಂ ಸಮುದಾಯದವರು ಅಂತ ಅವರು ವಿರೋಧ ಮಾಡ್ತಾ ಇದ್ದಾರೆ ಅಷ್ಟೇ. ಸರ್, ಕೇಂದ್ರದಿಂದ ಪಟ್ಟಿ ಕೇಳಿದ್ದಾರೆ, ಎಷ್ಟು ಜನ ತಮ್ಮ ರಾಜ್ಯದಲ್ಲಿ ಇದ್ದಾರೆ? ರಾಜ್ಯ ಸರ್ಕಾರಕ್ಕೆ ಏನಾದ್ರು ಮಾಹಿತಿ ಇದೆಯಾ? ಎಲ್ಲಿ, ಯಾವ ವಿಚಾರದಲ್ಲಿ? ಈ ಅಕ್ರಮ ಬಾಂಗ್ಲಾ ಅಥವಾ ಬೇರೆ ಬೇರೆ ದೇಶದಲ್ಲಿ ಇರ್ತಕ್ಕಂಥವ್ರ ಬಗ್ಗೆ ಕೇಂದ್ರ ಸರ್ಕಾರ ಮಾಹಿತಿ ಕೇಳಿತ್ತು 3-4 ತಿಂಗಳು. ಆಮೇಲೆ ಈಗ ಕೇಂದ್ರ ಸರ್ಕಾರಕ್ಕೆ ಎಲ್ಲಿಂದ ಬರುತ್ತೆ? ಬಾಂಗ್ಲಾದವರು ಎಲ್ಲಿ ನುಸುಳ್ಕೊಂಡ್ ಬರ್ಬೇಕು? ಅಕ್ಕಪಕ್ಕ ರಾಜ್ಯಗಳು, ಅಲ್ಲೆಲ್ಲ ಬಹುತೇಕ ಎಲ್ಲಾ ಕಡೆ ಕೂಡ ಬಿಜೆಪಿ ಸರ್ಕಾರಗಳೇ ಇದೆ. ಮತ್ತೆ ನಮ್ಮ ಮಿಲಿಟರಿ ಅಲ್ಲಿ ಯಾವ ನುಸುಳ್ಕೋರನ್ನು ಕೂಡ ಬರದಾಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲಿರುತ್ತೆ. ಅದು ಮಿಲಿಟರಿ ಅವ್ರು ಮಾಡ್ತಾರೋ ಪೊಲೀಸ್ ಅವ್ರು ಮಾಡ್ತಾರೆ, ಅವ್ರ ಜವಾಬ್ದಾರಿ ಅಲ್ವಾ. ಆ ತರ ನುಸುಳ್ಕೋರು ಯಾರನ್ನ ಬಂದ್ರೆ ಹಿಡಿದು ಜೈಲ್ಗೆ ಹಾಕ್ಲಿ, ಯಾರು ಬೇಡ ಅಂತ ಹೇಳ್ತಾರೆ. ಆದ್ರೆ ಬಿಜೆಪಿಯವರು ಅವರು ಮುಸಲ್ಮಾನರನ್ನ ಒಂದೇ ಉದ್ದೇಶಕ್ಕೆ ಅವ್ರನ್ನ ಬಾಂಗ್ಲಾದವರು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ. ಇನ್ನೊಮ್ಮೆ ಹೇಳ್ತೀನಿ, ಅವರು ಬಾಂಗ್ಲಾದೇಶದಿಂದನೋ ಅಥವಾ ಪಾಕಿಸ್ತಾನ ಬಂದಿದ್ರೆ ಹಿಡಿದು ಜೈಲ್ಗೆ ಹಾಕ್ಲಿ, ಯಾರು ಬೇಡ ಅಂತ ಹೇಳ್ತಾರೆ. ಆಮೇಲೆ ಕರ್ನಾಟಕದಲ್ಲಿ ಈಗ 1,40,00,000 ಜನ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ, ದೇಶದ ಎಲ್ಲಾ ಭಾಗದಿಂದನೂ ಕೂಡ ಬಂದು ಕರ್ನಾಟಕದಲ್ಲಿ ನೆಲೆಸಿದ್ದಾರೆ. ತಮಿಳ್ನಾಡವ್ರು ಇದ್ದಾರೆ, ಕೇರಳದವ್ರು ಇದ್ದಾರೆ ಒಂದು 5-6 ಲಕ್ಷ ಜನ, ಆಂಧ್ರದವ್ರು ಒಂದು 7-8 ಲಕ್ಷ ಜನ ಇದ್ದಾರೆ, ತೆಲಂಗಾಣದವ್ರು ಒಂದಷ್ಟು ಲಕ್ಷ ಜನ ಇದ್ದಾರೆ, ಮಹಾರಾಷ್ಟ್ರದವ್ರು ಒಂದಷ್ಟು ಲಕ್ಷ ಜನ ಇದ್ದಾರೆ, ಒರಿಸ್ಸಾದವ್ರು ಒಂದಷ್ಟು ಜನ ಇದ್ದಾರೆ, ಗುಜರಾತ್ನವರು, ರಾಜಸ್ಥಾನದವರು ಬಹಳ ವರ್ಷದಿಂದ, ಸುಮಾರು 50-60 ವರ್ಷದಿಂದ ಬಂದು ಬೆಂಗಳೂರಲ್ಲಿ ನಿಲ್ಸಿದ್ದಾರೆ. ಲಕ್ಷಗಟ್ಟಲೆ ಜನ ನಿಲ್ಸಿದ್ದಾರೆ. ವೆಸ್ಟ್ ಬೆಂಗಾಲ್ನವರು ಕನಿಷ್ಠ 7-8 ಲಕ್ಷ ಜನ ಇದ್ದಾರೆ ಬೆಂಗಳೂರಲ್ಲಿ. ಈ ತರ ಒಂದು ಮಿನಿ ಭಾರತ ಆಗಿದೆ ಬೆಂಗಳೂರು. ಬೆಂಗಳೂರಲ್ಲಿ ಬಂದು ನೆಲೆಸೋದಿಕ್ಕೆ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಹಕ್ಕಿದೆ. ಆದ್ರೆ ಬಿಜೆಪಿ ಅವರು ರಾಜಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು. ಅವರು ಬೇರೆ ಕರ್ನಾಟಕದವ್ರನ್ನ ಬಿಟ್ಟು ಮಿಗ್ದವನ್ನೆಲ್ಲ ಅವರೇನು ಓಡಿಸ್ಬೇಕು ಅಂತ ಏನೋ ತೀರ್ಮಾನ ತಗೊಂಡಿರ್ಬೇಕು ಬಿಜೆಪಿ ಪಕ್ಷದಲ್ಲಿ. ಮೊದಲು ನಾವೆಲ್ಲ ಕೂಡ ಭಾರತೀಯರು ಅನ್ನೋದು ಅರ್ಥ ಮಾಡ್ಕೋಬೇಕು. ಆಮೇಲೆ ಬಿಜೆಪಿ ಪಕ್ಷದ ಶಾಸಕರು, ಬಿಜೆಪಿ ಮುಖಂಡರು ಎಲ್ಲ ಕೂಡ ಏನೋ ಮಾತಾಡ್ತಾರೆ. ಆಮೇಲೆ ಅವರು ಬೆಂಗಳೂರು ಸುತ್ತಲೂ ಶಾಸಕರು ಬೇಕಾದಷ್ಟು ಜನ ಬಿಜೆಪಿ ಶಾಸಕರೇ ಇರೋದು. ಬಿಜೆಪಿ ಶಾಸಕರು ಅವ್ರು ಯಾರು ಸೈಟ್ಗಳು ಕೊಟ್ಟಿದ್ದಾರೆ, ಯಾರು ಮನೆ ಕೊಟ್ಟಿದ್ದಾರೆ? ಆದ್ರೆ 1000 ಎಕರೆ ಅವ್ರ ಪಕ್ಷದ ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ. 1000 ಎಕರೆ ಕೊಟ್ಟಿದ್ದಾರೆ, 1-2 ಎಕರೆ ಇಲ್ಲ. 1000 ಎಕರೆ ಜಮೀನನ್ನ ಬೆಂಗಳೂರು ಸುತ್ತಲೂ ಇರ್ತಕ್ಕಂಥ ಬಿಜೆಪಿ ಶಾಸಕರು ಅವರ ಪಕ್ಷದ ಕಾರ್ಯಕರ್ತರುಗಳಿಗೆ ಲ್ಯಾಂಡ್ ಗ್ರಾಂಟ್ ಕಂಪ್ನಿ ಮುಖಾಂತರ ಕೊಟ್ಟಿದ್ದಾರೆ. 1000 ಎಕರೆ, ಅದು ಎಷ್ಟೋ ಲಕ್ಷ ಕೋಟಿ ಆಗುತ್ತೆ ಜಮೀನ್ ಮೇಲೆ. ಯಾರೋ ಅಕ್ರಮ, ಯಾರೋ ಬಡವರು ಹಾಕೊಂಡಿದ್ರೆ ಅವ್ರ ಬಡವರು ಹೊಟ್ಟೆ ಮೇಲೆ ಹೊಡಿಯಕ್ಕೆ ಹೋಗ್ತಾರೆ ಇವರು. ಅವ್ರೇನಾದ್ರು ವಿದೇಶದವರಾಗಿದ್ರೆ, ಬಾಂಗ್ಲಾದೇಶರಾಗಿದ್ರೆ ಜೈಲಿಗೆ ಹಾಕ್ಲಿ, ಯಾರು ಬೇಡ ಅಂತ ಹೇಳೋದಿಲ್ವಲ್ಲ. ಸರ್, ಇಷ್ಟೆಲ್ಲ ಘಟನೆ ಆದ್ರೂ ಕೂಡ ಸ್ಥಳೀಯ ಶಾಸಕರು, ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಇಲ್ಲ ಅಂತ ಬಿಜೆಪಿ ಆರೋಪ. ಕೃಷ್ಣ ಬೈರೇಗೌಡರು ಊರಲ್ಲಿ ಇದ್ದಂಗಿಲ್ಲ ಅನ್ಸುತ್ತೆ, ಇವತ್ತು ಕ್ಯಾಬಿನೆಟ್ ಬಂದಿಲ್ಲ. ಅವರು ಕೋಗಿಲು ಅಕ್ರಮವಾಗಿ ನೆಲೆಸಿರ್ತಕ್ಕಂಥವ್ರನ್ನ ತೆರವು ಮಾಡಿದ್ರು. ಅದ್ರ ಬಗ್ಗೆ ಕ್ಯಾಬಿನೆಟ್ ಅಲ್ಲಿ ಏನು ಡಿಸ್ಕಷನ್ಸ್ ಏನಾಗಿಲ್ಲ. ಇದಕ್ಕೂ ಹಿಂದೆ ಅಲ್ಲಿ ನಮ್ಮ ಮುಖ್ಯಮಂತ್ರಿಗಳು
DK ಶಿವಕುಮಾರ್, ಜಮೀರ್ ಅಹಮದ್ ಅವ್ರನ್ನ ಅಲ್ಲಿ ಕಳಿಸಿದ್ರು. ಆಮೇಲೆ ಈ ರೀತಿ ಅಕ್ರಮ ಬಡಾವಣೆಗಳು ಬೇಕಾದಷ್ಟು ಇದೆ ಬೆಂಗಳೂರಲ್ಲಿ. ಅಂದ್ರೆ ಅವ್ರಿಗೆಲ್ಲ ರೆಗ್ಯುಲರೈಸ್ ಆಗಿದೆ. ನಾನು ಕಾರ್ಪೊರೇಟರ್ ಆಗಿದ್ದಾಗ ಅಥವಾ ನಮ್ಮ ತಂದೆ ಕಾರ್ಪೊರೇಟರ್ ಆಗಿದ್ದಾಗ ಬೆಂಗಳೂರು ಜನಸಂಖ್ಯೆ ಬರೀ 10-12 ಲಕ್ಷ ಇತ್ತು. ನಾನು ಕಾರ್ಪೊರೇಟರ್ ಆಗಿದ್ದಾಗ ಒಂದು 15-16 ಲಕ್ಷ ಇತ್ತು. ಮತ್ತೆ ಬಹಳ ಪ್ರಮುಖವಾಗಿ ಅಲ್ಲಿ ಇರ್ತಕ್ಕಂಥವ್ರು ಬಿಜೆಪಿಯವರು ಹೇಳೋ ಪ್ರಕಾರ ಮಿನಿ ಬಾಂಗ್ಲಾದೇಶದಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ. ಬಾಂಗ್ಲಾದೇಶದಿಂದ ಬಂದಿದ್ರೆ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಕೇಂದ್ರ ಸರ್ಕಾರ ವೈಫಲ್ಯ ಆಗಿದೆ ಅಂತ ಇದರ ಅರ್ಥ ಅಷ್ಟೇ. ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ, ಗೃಹ ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ, ಪ್ರಧಾನಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ. ಅದರಿಂದ ಬಾಂಗ್ಲಾದೇಶ ಏನಾದ್ರು ಇದ್ರೆ ಅಲ್ಲಿ ತಕ್ಷಣ ಗಡಿಪಾರು ಮಾಡಿ, ಅಥವಾ ಅವ್ರನ್ನ ಗಾಂಧಿ ಅವ್ರು ಏನಾದ್ರು ಬಾಂಗ್ಲಾದೇಶ ಆಗಿದ್ರೆ ಜೈಲಿಗೆ ಹಾಕ್ಲಿ, ಯಾರು ಏನು ಅಡ್ಡಿ ಮಾಡೋದಿಲ್ಲ. ಇದನ್ನ ಬಿಜೆಪಿ ಅವರು ರಾಜಕಾರಣವಾಗಿ ಉಪಯೋಗಿಸ್ತಾರೆ. ಅವ್ರು ಏನಂದ್ರೆ ಅಲ್ಲಿದ್ದವ್ರು ಬಹುತೇಕ ಹೆಚ್ಚು ಮುಸ್ಲಿಂ ಸಮುದಾಯದವರು ಅಂತ ಅವರು ವಿರೋಧ ಮಾಡ್ತಾ ಇದ್ದಾರೆ ಅಷ್ಟೇ. ಸರ್, ಕೇಂದ್ರದಿಂದ ಪಟ್ಟಿ ಕೇಳಿದ್ದಾರೆ, ಎಷ್ಟು ಜನ ತಮ್ಮ ತಮ್ಮ ರಾಜ್ಯದಲ್ಲಿ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಏನಾದ್ರು ಮಾಹಿತಿ ಇದೆಯಾ ಸರ್? ಎಲ್ಲಿ, ಯಾವ ವಿಚಾರದಲ್ಲಿ? ಈ ಅಕ್ರಮ ಬಾಂಗ್ಲಾ ಅಥವಾ ಬೇರೆ ಬೇರೆ ದೇಶದಲ್ಲಿ ಇರ್ತಕ್ಕಂಥವ್ರ ಬಗ್ಗೆ ಕೇಂದ್ರ ಸರ್ಕಾರ ಮಾಹಿತಿ ಕೇಳಿತ್ತು 3-4 ತಿಂಗಳು. ಆಮೇಲೆ ಈಗ ಕೇಂದ್ರ ಸರ್ಕಾರಕ್ಕೆ ಎಲ್ಲಿಂದ ಬರುತ್ತೆ? ಬಾಂಗ್ಲಾದವರು ಎಲ್ಲಿ ನುಸುಳ್ಕೊಂಡ್ ಬರ್ಬೇಕು? ಅಕ್ಕಪಕ್ಕ ರಾಜ್ಯಗಳು, ಅಲ್ಲೆಲ್ಲ ಬಹುತೇಕ ಎಲ್ಲಾ ಕಡೆ ಕೂಡ ಬಿಜೆಪಿ ಸರ್ಕಾರಗಳೇ ಇದೆ. ಮತ್ತೆ ನಮ್ಮ ಮಿಲಿಟರಿ ಅಲ್ಲಿ ಯಾವ ನುಸುಳ್ಕೋರನ್ನು ಕೂಡ ಬರದಾಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲಿರುತ್ತೆ. ಅದು ಮಿಲಿಟರಿ ಅವ್ರು ಮಾಡ್ತಾರೋ, ಪೊಲೀಸ್ ಅವ್ರು ಮಾಡ್ತಾರೆ, ಅವ್ರ ಜವಾಬ್ದಾರಿ ಅಲ್ವಾ. ಆ ತರ ನುಸುಳ್ಕೋರು ಯಾರನ್ನ ಬಂದ್ರೆ ಹಿಡಿದು ಜೈಲ್ಗೆ ಹಾಕ್ಲಿ, ಯಾರು ಬೇಡ ಅಂತ ಹೇಳ್ತಾರೆ. ಆದ್ರೆ ಬಿಜೆಪಿಯವರು ಅವರು ಮುಸಲ್ಮಾನರನ್ನ ಒಂದೇ ಉದ್ದೇಶಕ್ಕೆ ಅವ್ರನ್ನ ಬಾಂಗ್ಲಾದವರು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ. ಇನ್ನೊಮ್ಮೆ ಹೇಳ್ತೀನಿ, ಅವರು ಬಾಂಗ್ಲಾದೇಶದಿಂದನೋ ಅಥವಾ ಪಾಕಿಸ್ತಾನ ಬಂದಿದ್ರೆ ಹಿಡಿದು ಜೈಲ್ಗೆ ಹಾಕ್ಲಿ, ಯಾರು ಬೇಡ ಅಂತ ಹೇಳ್ತಾರೆ. ಆಮೇಲೆ ಕರ್ನಾಟಕದಲ್ಲಿ ಈಗ 1,40,00,000 ಜನ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ, ದೇಶದ ಎಲ್ಲಾ ಭಾಗದಿಂದನೂ ಕೂಡ ಬಂದು ಕರ್ನಾಟಕದಲ್ಲಿ ನೆಲೆಸಿದ್ದಾರೆ. ತಮಿಳ್ನಾಡವ್ರು ಇದ್ದಾರೆ, ಕೇರಳದವ್ರು ಇದ್ದಾರೆ, ಒಂದು 5-6 ಲಕ್ಷ ಜನ. ಆಂಧ್ರದವ್ರು ಒಂದು 7-8 ಲಕ್ಷ ಜನ ಇದ್ದಾರೆ. ತೆಲಂಗಾಣದವ್ರು ಒಂದಷ್ಟು ಲಕ್ಷ ಜನ ಇದ್ದಾರೆ. ಮಹಾರಾಷ್ಟ್ರದವ್ರು ಒಂದಷ್ಟು ಲಕ್ಷ ಜನ ಇದ್ದಾರೆ. ಒರಿಸ್ಸಾದವ್ರು ಒಂದಷ್ಟು ಜನ ಇದ್ದಾರೆ. ಗುಜರಾತ್ನವರು, ರಾಜಸ್ಥಾನದವರು ಬಹಳ ವರ್ಷದಿಂದ, ಸುಮಾರು 50-60 ವರ್ಷದಿಂದ ಬಂದು ಬೆಂಗಳೂರಲ್ಲಿ ನಿಲ್ಸಿದ್ದಾರೆ. ಲಕ್ಷಗಟ್ಟಲೆ ಜನ ನಿಲ್ಸಿದ್ದಾರೆ. ವೆಸ್ಟ್ ಬೆಂಗಾಲ್ನವರು ಕನಿಷ್ಠ 7-8 ಲಕ್ಷ ಜನ ಇದ್ದಾರೆ ಬೆಂಗಳೂರಲ್ಲಿ. ಈ ತರ ಒಂದು ಮಿನಿ ಭಾರತ ಆಗಿದೆ ಬೆಂಗಳೂರು. ಬೆಂಗಳೂರಲ್ಲಿ ಬಂದು ನೆಲೆಸೋದಿಕ್ಕೆ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಹಕ್ಕಿದೆ. ಆದ್ರೆ ಬಿಜೆಪಿ ಅವರು ರಾಜಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು. ಅವರು ಬೇರೆ ಕರ್ನಾಟಕದವ್ರನ್ನ ಬಿಟ್ಟು ಮಿಗ್ದವನ್ನೆಲ್ಲ ಅವರೇನು ಓಡಿಸ್ಬೇಕು ಅಂತ ಏನೋ ತೀರ್ಮಾನ ತಗೊಂಡಿರ್ಬೇಕು ಬಿಜೆಪಿ ಪಕ್ಷದಲ್ಲಿ. ಮೊದಲು ನಾವೆಲ್ಲ ಕೂಡ ಭಾರತೀಯರು ಅನ್ನೋದು ಅರ್ಥ ಮಾಡ್ಕೋಬೇಕು. ಆಮೇಲೆ ಬಿಜೆಪಿ ಪಕ್ಷದ ಶಾಸಕರು, ಬಿಜೆಪಿ ಮುಖಂಡರು ಎಲ್ಲ ಕೂಡ ಏನೋ ಮಾತಾಡ್ತಾರೆ. ಆಮೇಲೆ ಅವರು ಬೆಂಗಳೂರು ಸುತ್ತಲೂ ಶಾಸಕರು ಬೇಕಾದಷ್ಟು ಜನ ಬಿಜೆಪಿ ಶಾಸಕರೇ ಇರೋದು. ಬಿಜೆಪಿ ಶಾಸಕರು ಅವ್ರು ಯಾರು ಸೈಟ್ಗಳು ಕೊಟ್ಟಿದ್ದಾರೆ, ಯಾರು ಮನೆ ಕೊಟ್ಟಿದ್ದಾರೆ? ಆದ್ರೆ ಸಾವಿರಾರು ಎಕರೆ ಅವ್ರ ಪಕ್ಷದ ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ. ಸಾವಿರಾರು ಎಕರೆ ಕೊಟ್ಟಿದ್ದಾರೆ, 1-2 ಎಕರೆ ಇಲ್ಲ. ಸಾವಿರಾರು ಎಕರೆ ಜಮೀನನ್ನ ಬೆಂಗಳೂರು ಸುತ್ತಲೂ ಇರ್ತಕ್ಕಂಥ ಬಿಜೆಪಿ ಶಾಸಕರು ಅವರ ಪಕ್ಷದ ಕಾರ್ಯಕರ್ತರುಗಳಿಗೆ ಲ್ಯಾಂಡ್ ಗ್ರಾಂಟ್ ಕಂಪ್ನಿ ಮುಖಾಂತರ ಕೊಟ್ಟಿದ್ದಾರೆ. ಸಾವಿರಾರು ಎಕರೆ, ಅದು ಎಷ್ಟೋ ಲಕ್ಷ ಕೋಟಿ ಆಗುತ್ತೆ ಜಮೀನ್ ಮೇಲೆ. ಯಾರೋ ಅಕ್ರಮ, ಯಾರೋ ಬಡವರು ಹಾಕೊಂಡಿದ್ರೆ ಅವ್ರ ಬಡವರು ಹೊಟ್ಟೆ ಮೇಲೆ ಹೊಡಿಯಕ್ಕೆ ಹೋಗ್ತಾರೆ ಇವರು. ಅವ್ರೇನಾದ್ರು ವಿದೇಶದವರಾಗಿದ್ರೆ, ಬಾಂಗ್ಲಾದೇಶರಾಗಿದ್ರೆ ಜೈಲ್ಗೆ ಹಾಕ್ಲಿ, ಯಾರು ಬೇಡ ಅಂತ ಹೇಳೋದಿಲ್ವಲ್ಲ. ಸರ್, ಇಷ್ಟೆಲ್ಲ ಘಟನೆ ಆದ್ರೂ ಕೂಡ ಸ್ಥಳೀಯ ಶಾಸಕರು, ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಇಲ್ಲ ಅಂತ ಬಿಜೆಪಿ ಆರೋಪ. ಕೃಷ್ಣ ಬೈರೇಗೌಡರು ಊರಲ್ಲಿ ಇದ್ದಂಗಿಲ್ಲ ಅನ್ಸುತ್ತೆ. ಇವತ್ತು ಕ್ಯಾಬಿನೆಟ್ ಬಂದಿಲ್ಲ ಅವರು.